ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ ಇಂಗ್ಲಿಷ್ ಕಲಿಕೆಯ 9ನೇ ದಿನ. ನಾವು ದಿನ ಮಾತಾಡುವಾಗ ಇವತ್ತು ತುಂಬಾ ಬಿಸಿಲಿದೆ ಅಥವಾ ಮಳೆ ಬರಬಹುದು ಅಂತ ಹೇಳ್ತೀವಲ್ವಾ? ಇದನ್ನೇ ಇಂಗ್ಲಿಷ್ನಲ್ಲಿ ಹೇಗೆ ಹೇಳೋದು ಅಂತ ಇವತ್ತು ಕಲಿಯೋಣ. ಮಳೆ, ಗಾಳಿ, ಬಿಸಿಲು ಮತ್ತು ನಮ್ಮ ಬೆಳೆಗಳ ಬಗ್ಗೆ ಇಂಗ್ಲಿಷ್ನಲ್ಲಿ ಮಾತಾಡೋದು ತುಂಬಾನೇ ಆಸಕ್ತಿದಾಯಕವಾಗಿರುತ್ತೆ. ಬನ್ನಿ ನೋಡೋಣ. ಹೊರಗಿನ ವಾತಾವರಣದ ಬಗ್ಗೆ ಹೀಗೆ ಹೇಳಿ: ಇವತ್ತು ತುಂಬಾ ಬಿಸಿಲಿದೆ. ಇಟ್ ಈಸ್ ವೆರಿ ಸನ್ನಿ ಟುಡೇ. ಮಳೆ ಬರ್ತಿದೆ. ಇಟ್ ಈಸ್ ರೈನಿಂಗ್. ಇವತ್ತು ತುಂಬಾ ಚಳಿ ಇದೆ. ಇಟ್ ಈಸ್ ವೆರಿ ಕೋಲ್ಡ್ ಟುಡೇ. ಗಾಳಿ ಬೀಸುತ್ತಿದೆ. ಇಟ್ ಈಸ್ ವಿಂಡಿ. ಬೆಳೆ ಮತ್ತು ಕೊಯ್ಲು. ರೈತರಿಗೆ ಮತ್ತು ಪ್ರಕೃತಿ ಪ್ರೇಮಿಗಳಿಗೆ ಈ ಪದಗಳು ಅವಶ್ಯಕ. ಬೆಳೆ ಚೆನ್ನಾಗಿ ಬಂದಿದೆ. ದ ಕ್ರಾಪ್ ಈಸ್ ವೆರಿ ಗುಡ್. ನಾವು ಈಗ ಕೊಯ್ಲು ಮಾಡುತ್ತಿದ್ದೇವೆ. ವಿ ಆರ್ ಹಾರ್ವೆಸ್ಟಿಂಗ್ ನಾವ್. ಗಿಡಗಳಿಗೆ ನೀರು ಹಾಕಿ. ವಾಟರ್ ದ ಪ್ಲಾಂಟ್ಸ್. ಇದು ಫಲವತ್ತಾದ ಭೂಮಿ. ದಿಸ್ ಈಸ್ ಫರ್ಟೈಲ್ ಲ್ಯಾಂಡ್. ಪ್ರಕೃತಿಯ ಪದಗಳು. ಪದಗಳ ಸಂಪತ್ತು ಬೆಳೆಸಿಕೊಳ್ಳಿ. ಸನ್, ಸೂರ್ಯ. ಕ್ಲೌಡ್, ಮೋಡ. ಮಡ್, ಮಣ್ಣು ಅಥವಾ ಕೆಸರು. ಟ್ರೀ, ಮರ. ಗಾರ್ಡನ್, ತೋಟ ಅಥವಾ ಬಗೀಚೆ. ಉದಾಹರಣೆಗೆ, ಲುಕ್ ಎಟ್ ದ ಕ್ಲೌಡ್ಸ್ ಅಂದರೆ ಆ ಮೋಡಗಳನ್ನು ನೋಡಿ ಎಂದು ಅರ್ಥ. ಸ್ನೇಹಿತರೆ, ಇವತ್ತು ನಾವು ಪ್ರಕೃತಿಯ ಬಗ್ಗೆ ಇಂಗ್ಲಿಷ್ ಕಲಿತಿದ್ದೇವೆ. ಇವತ್ತಿನ ನಿಮ್ಮ ಹೋಮ್ವರ್ಕ್: ನಿಮ್ಮ ಊರಲ್ಲಿ ಇವತ್ತು ಮಳೆ ಬರ್ತಿದ್ಯಾ ಅಥವಾ ಬಿಸಿಲಿದೆಯಾ? ಇಂಗ್ಲಿಷ್ನಲ್ಲಿ ಬರೆಯಿರಿ. ಬಿಸಿಲಿದ್ದರೆ ಇಟ್ ಈಸ್ ಸನ್ನಿ ಅಂತ ಬರೆಯಿರಿ. ಮಳೆ ಬರ್ತಿದ್ರೆ ಇಟ್ ಈಸ್ ರೈನಿಂಗ್ ಅಂತ ಕಮೆಂಟ್ ಮಾಡಿ. ನಾಳೆ ನಮ್ಮ ಈ 10 ದಿನಗಳ ಸರಣಿಯ ಕೊನೆಯ ದಿನ. ನಾಳೆ ನಾವು ಇಡೀ ಸರಣಿಯ ರಿವಿಷನ್ ಮತ್ತು ಮುಂದೆ ಹೇಗೆ ಕಲಿಬೇಕು ಅನ್ನೋದನ್ನ ನೋಡೋಣ. ತಪ್ಪದೆ ನೋಡಿ. ಧನ್ಯವಾದಗಳು.